ಶ್ರೀರಾಮನ ನಾಮಸ್ಮರಣೆಯು ನಮ್ಮ ಬದುಕಿಗೆ ಶಾಂತಿ, ಧೈರ್ಯ ಮತ್ತು ಧರ್ಮದ ಮಾರ್ಗಗಳನ್ನು ತೋರಿಸುತ್ತದೆ. ಹೊಸೂರು ಹೋಬಳಿ ಕೇಂದ್ರದಿಂದ ಕಾತಲವೇಣಿ ಆಂಜನೇಯ ಸ್ವಾಮಿ ದೇವಾಲಯದವರೆಗೆ ನಡೆಯುತ್ತಿರುವ ಈ ಪಾದಯಾತ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗದೆ ಸಮಾಜದಲ್ಲಿ ಭಕ್ತಿ, ಶಿಸ್ತು ಮತ್ತು ಸಹೋದರತ್ವ ಬೆಳೆಸುವ ಆಧ್ಯಾತ್ಮಿಕ ಚಿಂತನೆಯಾಗಿದೆ ಎಂದು ಶ್ರೀ ಕ್ಷೇತ್ರ ಕೈವಾರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ಹೇಳಿದರು. ಗೌರಿಬಿದನೂರು ತಾಲೂಕು ಹೊಸೂರಿನಿಂದ ಕಾತಲವೇಣಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದವರೆಗೆ ಶ್ರೀರಾಮದಂಡು ಸಂಕೀರ್ತನ ಪಾದಯಾತ್ರೆಯು ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ನೇತೃತ್ವದಲ್ಲಿ ಜರುಗಿತು. ಕೈವಾರ ಧರ್ಮಾಧಿಕಾರಿ ಡಾಕ್ಟರ್ ಎಂಆರ್ ಜಯರಾಮ್ ಚಾಲನೆ ನೀಡಿ ಮಾತನಾಡಿ, ಯುವ ಜನತೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಅರಿತುಕೊಳ್ಳಬೇಕು. ಶ್ರೀರಾಮನ ಆದರ್ಶಗಳು ಹಾಗೂ ಆಂಜನೇಯ ಸ್ವಾಮಿಯ ಭಕ್ತಿ ಸೇವಾ ಮನೋಭಾವವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಸಮಾಜ ಸುಭದ್ರವಾಗುತ್ತದೆ. ಸಂಕೀರ್ತನೆಯ ಮೂಲಕ ಭಗವಂತನ ನಾಮವನ್ನ ಜನರಿಗೆ ತಲುಪಿಸುವುದು ಈ ಯಾತ್ರೆಯ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಶ್ರೀರಾಮದಂಡು ಸಂಕೀರ್ತನ ಪಾದಯಾತ್ರೆಯಲ್ಲಿ ಹೊಸೂರು ಹೋಬಳಿ ಕೇಂದ್ರದ ಕೈವಾರ ತಾತಿಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಾದಯಾತ್ರೆ ಮೂಲಕ ಕೋಟಾಲದಿನ್ನೆ ಮಾರ್ಗವಾಗಿ ಕಾತಲವೇಣಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಶ್ರೀರಾಮ ಭಜನೆ ಮೂಲಕ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಸಂಕೀರ್ತನ ಪಾದಯಾತ್ರೆ ಸಮರ್ಪಿಸಿದರು. ವಿವಿಧ ಗ್ರಾಮಗಳ ಹಾಗೂ ನಗರದ ಬಲಿಜ ಸಮುದಾಯದ ಮುಖಂಡರು ಸಂಕೀರ್ತನ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.